Coconut case. The check amount is 15 lakhs. Will convicted for 30 lakhs. Double the check amount ಗೆ conviction has been. Last time I ಹೇಳಿದ್ವಲ್ಲ. ಅದು 22ರಲ್ಲಿ 12 ಲಕ್ಷ ಪೇಮೆಂಟ್ ಮಾಡಿದ್ದಾರೆ. 22ನೇ ಇಸ್ವಿಲಿ 12 lakhs has been paid. As against 15 lakhs. 15 ಲಕ್ಷದಲ್ಲಿ 12 ಲಕ್ಷ ಕೊಟ್ಟಿದೆ. ಅದರಲ್ಲಿ ಸೆಟಲ್ಮೆಂಟ್ ಆಗಿದೆ 12 ಲಕ್ಷಕ್ಕೆ. ಇದು ಟ್ರಾನ್ಸಾಕ್ಷನ್ ಆಗಿದೆ. ಇವನ್ ಕೋಕೋನಟ್ 2 ಲಕ್ಷ ಸಪ್ಲೈ ಮಾಡಿಲ್ಲ. ಏನಾಗಿದೆ ಅದು 12 ಲಕ್ಷ ಸೆಟಲ್ ಆಗಿದೆ. ಆಗ 12 ಲಕ್ಷ 22ರಲ್ಲಿ ಕೊಟ್ಟಿದೀವಿ. ಇನ್ ಕೊಡ್ಲಿಕ್ಕೆ ನಮಗೆ ಆಗಲ್ಲ. ಅಂದ್ರೆ ಏನು ಲಾಸ್ ಆಗಿ ಏನು ಇಲ್ಲ. ಅಕ್ಯೂಸ್ಡ್ ಇಸ್ ಪಿಟಿಷನರ್ ಈಸ್ ಅ ಲೇಡಿ. ಆಗಿದೆ ಇನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ದಟ್ ಈಸ್ ದೇರ್ ಕಂಟೆನ್ಷನ್. ಅಂಡ್ ಇದು ರಿಗಾರ್ಡಿಂಗ್ ದ ಮೆರಿಟ್ಸ್ ಆಫ್ ದಿ ಕೇಸ್ ದಿ ಪಿಟಿಷನರ್ ಹ್ಯಾಸ್ ಡಿಸ್ಪ್ಯೂಟೆಡ್. ಈಗ ಚೆಕ್ ಕೊಟ್ಟ ಮೇಲೆ ಅಮೌಂಟ್ 12 ಲಕ್ಷ ಕೊಟ್ಟ ಮೇಲೆ ಚೆಕ್ ಕೊಟ್ರದ ಅಥವಾ ಮುಂಚೆ ಕೊಟ್ರದ? ಅಲ್ಲ, ಈ ರಿವಿಷನ್ ಪಿಟಿಷನ್ ಹಾಕಿದ್ಮೇಲೆ 12 ಲಕ್ಷ ಕೊಟ್ಟಿರೋದು. ರಿವಿಷನ್ ಹಾಕಿದ್ಮೇಲೆ? ಹೌದು. ಡೆಪಾಸಿಟ್ 2 ಲಕ್ಷ, 10 ಲಕ್ಷ ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೋದು. as per the court order. Court order ಪ್ರಕಾರ ಅಂತ ಅಲ್ಲ ಕೋರ್ಟ್ ಅಲ್ಲಿ 2 ಲಕ್ಷ ಡೆಪಾಸಿಟ್ ಟ್ರಯಲ್ ಕೋರ್ಟ್ ಮಾಡಿದ್ದು. ಅದನ್ನ ವಿಡ್ರಾವಲ್ ಗೆ ಪರ್ಮಿಷನ್ ದಿಸ್ ಆನರಬಲ್ ಕೋರ್ಟ್ ಹ್ಯಾಸ್ ಗ್ರಾಂಟೆಡ್. ಈಗ ಇಲ್ಲಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಏನ್ ಆರ್ಡರ್ ಮಾಡಿದ್ದಾರೆ? 50% ಡೆಪಾಸಿಟ್ ಮಾಡಿದ್ರು. ನಾನೇನೋ ಮಾಡಿದೀನಿ. ಇಲ್ಲಿ ಒಂದು ಪಿಟಿಷನ್ ಇಸ್ ಆಲ್ಸೋ ಡೈರೆಕ್ಟೆಡ್ ಟು ಎಕ್ಸಿಕ್ಯೂಟ್ ಎ ಬಾಂಡ್ ಫಾರ್ ಸಮ್ ಆಫ್ ರೂಪೀಸ್. ಅಪ್ಲಿಕೇಶನ್ ನೋಡಿ, the trial court by examined respondent deed loan and got marked document given to the application given copy of the account ledger. The same are not considered by the trial court as well as the appellate court. Having heard the submission of so and so 50% of the fine amount within 4 weeks from today, deducting the amount already paid anta ಮಾಡಿದೆ. After passing this order, mutual discussion has been taken between the parties. ಆ ಆರ್ಡರ್ ಪ್ರಕಾರ 27/9/22ರಲ್ಲಿ 5 ಲಕ್ಷ ಡಿಡಿ. 27/9ರಲ್ಲಿ? ಹೌದು 27/9/2022. ಆಮೇಲೆ 2/12/23ಕ್ಕೆ 5 ಲಕ್ಷ. ಅಲ್ಲಿ 12 ಲಕ್ಷ ಅವರು ದೇ ಹ್ಯಾವ್ ಪೇಯ್ಡ್. ನೌ ದೇ ಆರ್ ಸೇಯಿಂಗ್ ದಟ್ 16 ಲಕ್ಷ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ 12 ಲಕ್ಷ ಯಾಕ್ರಿ ತಗೊಂಡ್ರಿ ನೀವು? 10 ಲಕ್ಷನ if no settlement, why you have accepted an amount of rupees 10 lakh? ಕೋರ್ಟ್ ಆರ್ಡರ್ ಇಲ್ಲ. ಕೋರ್ಟ್ ಆರ್ಡರ್ ಇರೋದು 50% ಕಟ್ಟಿ ಅಂತ. ಹೌದಾ? ಅಲ್ಲಿಗೆ ದಟ್ ಶೋಸ್ ದಟ್ ದೇರ್ ವಾಸ್ ಎ ಸೆಟಲ್ಮೆಂಟ್ ಬಿಟ್ವೀನ್ ದಿ ಪಾರ್ಟೀಸ್ ಅಂತ. ನೀವು 10 ಲಕ್ಷ ರೂಪಾಯಿ ಡೈರೆಕ್ಟ್ ಹೆಂಗ್ ಹಾಕ್ಸ್ಕೋತೀರಿ? ಇಲ್ಲಿ ಆರ್ಡರ್ ಇರೋದು 50% ಡೆಪಾಸಿಟ್ ಮಾಡಿ ಕೋರ್ಟ್ ಅಲ್ಲಿ ಅಂತ 4 weeks ಫ್ರಮ್ ಟುಡೇ ಅಂತ ಇದೆ. 18/4/22ರಲ್ಲಿ ನೀವು 18/4/22ರಲ್ಲಿ 50% ಆರ್ಡರ್ ಆಯ್ತಲ್ಲ, ದುಡ್ಡು ಕಟ್ಲಿಲ್ವಾ? ಇಲ್ಲ, ವಿತಿನ್ 4 weeks ಕಟ್ಟಬೇಕಿತ್ತು. ಅದು ಕಟ್ಟಲಿಲ್ಲ. ಕಟ್ಲಿಕ್ಕೆ ಆಗದೆ ಇದಕ್ಕೆ ಡಿಸ್ಕಷನ್ ಮಾಡಿ ಪಾರ್ಟಿಗೆ ಪೇಮೆಂಟ್ ಸೆಟಲ್ಮೆಂಟ್ ಮಾತಾಡಿ ಕೊಟ್ಟಿರೋದು. ಕನ್ವಿಕ್ಷನ್ ವಾರೆಂಟ್ ಆಯ್ತಾ? ಯಾವಾಗ? ಈ ದುಡ್ಡು ಕಟ್ಲಿಲ್ಲ ಅಂತ ವಾರೆಂಟ್ ತಗೊಂಡ್ರ ನೀವು? ವಾರೆಂಟ್ ತಗೊಂಡ್ರ? ಅದು ಇದು ಪೇಮೆಂಟ್ ಮಾಡಿದ್ಮೇಲೆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡಿಲ್ಲ. ಅದೇ ಸರಿ ಹೇಳ್ತು. ನೀವು ಅಲ್ಲಿಗೆ ಸೆಟಲ್ಮೆಂಟ್ ಆಗಿದೆ ಬರೀ 10 ಲಕ್ಷ 12 ಲಕ್ಷಕ್ಕೆ ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಡೀಷನಲ್ ಆರ್ಡರ್ ಕಂಪ್ಲೈ ಮಾಡಿಲ್ಲ. When they took the warrant, you went and paid the amount of rupees 10 lakh. ಹೌದಾ? Yes. Now you can make submission before the court that it was settled only for an amount of rupees 12 lakh ಅಂತ. Yes. As per my client instruction, I inform that court. May I request your lordship? ನೀವು ವಾರೆಂಟ್ ಯಾವಾಗ ತಗೊಂಡಿದ್ರಿ ಅವನ ಮೇಲೆ? 10 ಲಕ್ಷ ಯಾವಾಗ ಬಂದಿರೋ ದುಡ್ಡು? In the month of September 22. ಸೆಪ್ಟೆಂಬರ್ ಮತ್ತೆ 2 ಸರಿ ಆಗಿದೆ. ಹೌದು. May I request your lordship? Both the parties may be directed to appear before the court. ಏನಂತ ಗೊತ್ತಾಗುತ್ತೆ. ಶುಕ್ರವಾರ ಡೇಟ್ ಕೊಟ್ಟು ಅಪಿಯರ್ ಡೈರೆಕ್ಷನ್ ಕೊಟ್ರೆ we will ಡಬಲ್ ದಿ ಅಮೌಂಟ್ ಆಗಿದೆ. ಅದಕ್ಕೆ ಲಾಸ್ಟ್ ಟೈಮ್ ನಾವು ಕಡಿಮೆ ಮಾಡಿ ಅಂತಾನೆ ಹೇಳಿದ್ವಿ. ಹೌದಲ್ಲ? ಚೆಕ್ ಅಮೌಂಟ್ ಎಷ್ಟಿದೆ? 15 ಲಕ್ಷ. ಕೊಡಿ ಅಷ್ಟೇ. ನಾವು ಸರಿಯಾಗಿ ಹೇಳಿಲ್ಲ ಅಂತ ಹೇಳಿ ಹಾಗೆ ಮಾಡಿ. ನಾನೊಂದ್ 2 ಪಾಯಿಂಟ್. ಸೊ ಕ್ರಿಮಿನಲ್ ಅಪೀಲ್, ಕ್ರಿಮಿನಲ್ ರಿವಿಷನ್ ಪಿಟಿಷನ್ ನಂಬರ್ 140 ಮತ್ತೆ 140. ಯಾವ್ದು ನಂಬರ್ ಯಾವ್ದು ಹೇಳಿ? ಸೀರಿಯಲ್ ನಂಬರ್ ಯಾವ್ದು? 44. ಹೇಳಿ. ಏನು ಅದರಲ್ಲಿ ಸಾಹೇಬ್ರು ಹೇಳಿದಾಗೆ ನಾವು ರಿಜಿಸ್ಟ್ರಾರ್ ನ ಭೇಟಿ ಮಾಡಿದ್ವಿ ಸರ್. 14 ಪರ್ಸನ್ ಕೇಸ್ ನಡೆಸಬಹುದು ಅಂತ ಹೇಳಿ ಅವ್ರ ಪರ್ಮಿಷನ್. ಪಾರ್ವತಿ ಅಂಡ್ ಸಿಲಾ 14 ಪರ್ಸನ್. ನಾವು ಹೋಗಿ ಅಲ್ಲಿ ಅಪೀಲ್ ಡಿಸ್ಮಿಸ್ಡ್ ಆಸ್ ನಾಟ್ ಮೇಂಟೈನಬಲ್ ಅಂತ ಆಗಿದೆ. ಅವರು ನಾವು ಕೇಳುವಾಗ ಒಬ್ರು ಲಾಯರ್ ಅನ್ನ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಸರ್. ಮತ್ತೆ ಅವ್ರನ್ನ ಲೀಗಲ್ ಏಡ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ ಸರ್. ಇನ್ನು ಪುನಃ ಫೈಲ್ ಅಲ್ಲಿಗೆ ಹೋಗ್ಬೇಕಂತೆ ಲೀಗಲ್ ಏಡ್ ಕಮಿಟಿಗೆ.
ನಂತರ ನಮ್ಮ ಸೈನ್ ತಕೊಂಡು ಅವ್ರನ್ನ ಅವರಿಗೆ ವಕಾಲತ್ ಹಾಕಿಸ್ತಾರೆ. ಲಾಯರ್ ಕೊಡ್ತಾರಂತ? ಲಾಯರ್ ಇದ್ದಾರೆ ಸರ್. ಯಾರು ಲಾಯರ್? I'll be supporting. ಹಾ? I'll be. ನೀವು ವಕಾಲತ್ ಹಾಕ್ತೀರಾ? ಸಾಹೇಬ್ರು ಯಾರ ಪರವಾಗಿ? Legal aid. ಲೀಗಲ್ ಏಡ್ ಇಂದ ನೀವು ವಕಾಲತ್ ಹಾಕ್ತೀರಾ? ಯಾವಾಗ? ನನಗೆ ಡೈರೆಕ್ಟ್ ಆಗ್ಬೇಕು ಇವ್ರು ಆಪ್ಷನ್. ಡೈರೆಕ್ಟ್ ಆಗ್ಬೇಕು ಅಂದ್ರೆ ಅಲ್ಲಿ ಇನ್ನೂ ಆಗಿಲ್ವಾ? ಅದು ಫೈಲ್ ಹೋಗಿಲ್ಲ ಅಲ್ಲಿಗೆ. ಇವತ್ತು ಕೇಸ್ ಫೈಲ್ ಎಲ್ಲಿಂದ ಹೋಗ್ಬೇಕು? ಇಲ್ಲಿಂದ ಹೋಗ್ಬೇಕಾ? ಇಲ್ಲಿಂದ ಇವತ್ತು ಕೇಸ್ ಇತ್ತು ಅಂತ ಇದು ಫೈಲ್ ಅಲ್ಲಿಗೆ ಇನ್ನೂ ರೆಕಾರ್ಡ್ ಏನ ಕಳಿಸ್ತಾರ ಮೇಡಮ್? ಅಲ್ಲಿ ಇರಲ್ಲ ಕಾಲ್ಪನೆ TLSA-ಗೆ ರೆಕಾರ್ಡ್ ಏನ್ ಹೋಗಲ್ವಲ್ಲ? ರೆಕಾರ್ಡ್ ಏನ್ ಹೋಗಲ್ಲ. ಅವ್ರು ಅರ್ಜಿ ಕೊಟ್ರೆ DLSA ಅವರು ಕೊಡ್ತಾರೆ ಸರ್ವಿಸ್. ಪರ್ಸನ್ ಕಮಿಟಿ ಮುಂದೆ ಇವ್ರು ಅಪಿಯರ್ ಆಗಿದ್ರು. ಪಾರ್ಟಿ ಇನ್ ಕಮಿಟಿ ಅವರು ಇವ್ರಿಗೆ ಲೀಗಲ್ ಏಡ್ ಕಮಿಟಿಗೆ ನಿಮ್ ಫೈಲ್ ನ ಕಳಿಸ್ತೀವಿ ಅಂತ ಹೇಳಿದ್ರು. ಮೀನ್ವೈಲ್ ಇವತ್ ಕೇಸ್ ಇತ್ತು ಅಂತ ಅದಿನ್ನು ಫೈಲ್ ಇಲ್ಲಿ ಕಳ್ಸಿದ್ದಾರೆ. ಹಂಗ ರಿಜಿಸ್ಟ್ರಾರ್ ಮುಂದೆ ಹೋಗಿ ಕಳಿಸ್ಬೇಕು ಮತ್ತೆ. ತೊಗೊಳ್ಳಿ. ಅಲ್ಲ ಇದು ಹೌದು, ಆ ಲೀಗಲ್ ಏಡ್ ಕಮಿಟಿಗೆ ಕಳಿಸ್ಬೇಕು. ತೊಗೊಳ್ಳಿ. 14 person is present. Respondent ಯಾರು ಇದಾರ? I appear for the respondent. ನೀವು ಯಾರಿಗೆ? 44 and 45. 45 are filed Wakalat Manoj. ಸಾಗರ್ ಬಿಬಿ. Yes. ಫಸ್ಟ್ ಒನ್ ಅಲ್ಲಿ ಇಲ್ಲ ನೀವು? Same, I'll appear for that also Manoj. I'll seek instruction and file Wakalat. ತೊಗೊಳ್ಳಿ. 14 person is present, 44 ಲೇ, and counsel Shri Sagar Bibi undertakes to file wakalat for R1 and R2 in criminal RP number 140 of 2026. ಆಯ್ತಾ? Full stop. 14 person submits that other petitioners are getting the assistance of DLSA and hence registry is directed to place this file. Registrar ಮುಂದೆನೆ ಹೋಗ್ಬೇಕತ್ ಮೇಡಮ್, ಅವ್ರು ಕಳಿಸ್ತಾರ ಆಮೇಲೆ ಅಲ್ವಾ? And hence registrar ಯಾರು? ಜುಡಿಷಿಯಲ್ ಯಾವ ಬ್ರಾಂಚ್ಗೆ? ಈ ಬ್ರಾಂಚ್ ನವರೇನಾ? 14 person in respect of other petitioners getting the assistance from DLSA and hence registry is directed to send the records to the concerned for appointment of the advocate by DLSA ಅಂತ ಹಾಕ್ಬಿಡಿ. ನೆಕ್ಸ್ಟ್ ಸೆಕೆಂಡ್ ಮ್ಯಾಟರ್ನು ಯಾವತ್ ಬೇಕಿದು? ಸೆಕೆಂಡ್ ಮ್ಯಾಟರ್ ಕೂಡ ಪಿಟಿಷನರ್ 14 person is present, counsel for R1 and R2 is present. In view of connected matter is urgent, list this matter on. ಯಾವ್ದಾರ ಒಂದು ಡೇಟ್ ಕೊಡಿ ಮೇಡಮ್. ಈ ತಿಂಗಳು ಕೊನೆಯಲ್ಲಿ ಹಾ? ಈ ತಿಂಗಳು ಕೊನೆಯಲ್ಲಿ ಏನಂತೆ? ಆಯ್ತು, 27/7 ಅದು ಅಷ್ಟೇ. ಮೊದ್ಲಿಂದ Copy may be served. ಮೊದ್ಲಿಂದ ಅಷ್ಟೇ 27/7 Directed to serve copy. ಮೊದ್ಲಿಂದ್ರಲ್ಲಿ ಕಾಪಿ ಕೊಡಿ. ಸರ್ ಅವ್ರಿಗೊಂದು ಕಾಪಿ ಕೊಡ್ಬೇಕು. ಕೊಡ್ತೀವಿ ಸರ್. ಡಾಕ್ಯುಮೆಂಟ್ಸ್ ಕ್ರಿಮಿನಲ್ RP 140 of 26 ಇದೆಯಲ್ಲ, ಅದ್ರಲ್ಲಿ ನೀವೇನ್ ರಿವಿಷನ್ ಪಿಟಿಷನ್ ಹಾಕಿದ್ರೆ ಅದ್ರ ಕಾಪಿನ ಅವ್ರಿಗೆ ಕೊಡಿ. ಆಯ್ತು ಸರ್. ಸಾಗರ್ ಅಡ್ವೊಕೇಟ್ ಈಗ್ಲೇ ಕೊಟ್ಬಿಡಿ. ಇದೆಯಾ ನಿಮ್ಮ ಹತ್ರ ಫೈಲು? ಇದೆ ಸರ್, ಅದನ್ನ ಕಾಪಿ ಮಾಡಿ ಕೊಡ್ತೀನಿ. ಆಯ್ತು, ಕೊಡಿ. ಆಯ್ತು. Yes. 14 person is directed to serve the copy of revision petition in 140 of 26 ಅದ್ರಲ್ಲಿ ಹಾಕೊಳ್ಳಿ ಮೇಡಮ್. Only see, Sir, in call for 141 records also Manoj, ಆಗ್ಬೇಕಲ್ಲ additional sir? documents are filed. Additional documents copy is not served. ಯಾವ್ದ್ರಲ್ಲಿ ಅಡಿಷನಲ್ ಡಾಕ್ಯುಮೆಂಟ್? 141 ಅಲ್ಲಿ. ಇಲ್ಲ, ಹಾಕಿಲ್ಲ, ಯಾವ್ದು ಇಲ್ಲ. That's in the- ಇಲ್ಲ, ಯಾವ್ದು ತೋರ್ಸಿಲ್ಲ. Yes, please. ಕೆಲವು ರೆಕಾರ್ಡ್ಸ್ ಅನ್ನ ಅಲ್ಲಿ ಕೋರ್ಟ್ ಅಲ್ಲಿ ನಮಗೆ ಕೊಟ್ಟಿಲ್ಲ ಸರ್. ಜೂನಿಯರ್ ಕೋರ್ಟ್ ಅಲ್ಲಿ ಕಾಲ್ ಫಾರ್ ರೆಕಾರ್ಡ್ಸ್ ಆಗ್ಬೇಕು ಸರ್ ಮುಂದಕ್ಕೆ. ಏನು? 2 ಕೇಸಿಗೂ ಫಸ್ಟ್ ಕೇಸಲ್ಲಿ ಏನಾರು ಇದ್ರೆ ನೋಡೋಣ, ಆಮೇಲೆ ಬೇಕಾದ್ರೆ ತರ್ಸ್ಕೊಳ್ಳೋಣ. ಗೊತ್ತಾಯ್ತಲ್ಲ? ಇದು ಅಪೀಲ್ ಡಿಸ್ಮಿಸ್ಡ್ ಆಸ್ ನಾಟ್ ಮೇಂಟೈನಬಲ್ ಅಂತ ಇದೆ. ಬಿ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡಿದ್ಮೇಲೆ ನೀವು ಅಪೀಲ್ ಹಾಕಿದ್ರಿ, ಅದ್ ಮೇಂಟೈನಬಿಲಿಟಿ ಬಗ್ಗೆ ಇಶ್ಯೂ ಇದೆ. CRRP ಆಗ್ಬೇಕು ಸರ್, ಆಗ್ಬೇಕಾಗಿತ್ತು ಅಂತ ಸಾಹೇಬ್ರು ಹೇಳಿದ್ರು ಸರ್. ಚೆನ್ನಾಗಿ ಹೇಳಿ, ಅಲ್ಲಿ ಸಾಹೇಬ್ರು ಎದುರುಗಡೆ ಚೆನ್ನಾಗಿ ಹೇಳಿ ನೋಡಿ ಅಮ್ಮ, ನೀವೇನ್ ನೋಡಿ ನಿಮ್ಗೇನ? ಆಯ್ತು, ನಾವು ಸರಿಯಾಗಿ ಹೇಳಿಲ್ಲ ಅಂತ ಹೇಳಿ ಹಾಗೆ ಮಾಡಿ ನೋಡ್ರಿ. ಆಯ್ತು, 27/7 ಅಷ್ಟೊಳಗೆ ಏನ್ ನೀವು ಕೋಆರ್ಡಿನೇಟ್ ಮಾಡ್ಕೊಂಡ್ ಮಾಡಿ. ಹೌದು ಸರ್. DLSA ಅಡ್ವೊಕೇಟ್ ನೀವ್ ಆದ್ರೆ ಆಯ್ತು. 27/7